ಹೆಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈ ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿರುವಂಥ 5 ಮಾರ್ಕ್ಸ್ ಡಿರೈವೇಷನ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ 2 ಡಿರೈವೇಷನ್ ಇದೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿ ಆಕ್ಸಿಸ್ ಆಫ್ ದಿ ಡೈಪೋಲ್, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿ ಈಕ್ವಟೋರಿಯಲ್ ಲೈನ್ ಆಫ್ ಎ ಡೈಪೋಲ್ ಅಲ್ವಾ. ಸೊ ಆ 2 ಡಿರೈವೇಷನ್ ಮತ್ತು ಗಾಸ್ಲಾ ಮೇಲೆ 3 ಡಿರೈವೇಷನ್ಸ್ ಇದೆ. ಓಕೆ, ಸೊ ಗಾಸ್ಲಾದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಸ್ಟ್ರೈಟ್ ವೈರ್ ಒಂದಿದೆ. ಎರಡನೇದು ಬಂದುಬಿಟ್ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಪ್ಲೇಟ್ ಮೇಲೆ ಒಂದು ಡಿರೈವೇಷನ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದು ಸ್ಪಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಕಂಡಕ್ಟರ್, ಅದರ ಮೇಲೆ ಒಂದು ಡಿರೈವೇಷನ್ ಇದೆ. ಸೊ 5 ಡಿರೈವೇಷನ್ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಡೈಪೋಲ್ ಮೇಲೆ ಇರುವಂಥ ಒಂದು ಡಿರೈವೇಷನ್ನ ಮುಗಿಸ್ಕೊಳ್ಳೋಣ. ಓಕೆ, ಸೊ ದಟ್ ಈಸ್ ದ ಕ್ವಶನ್ ಈಸ್ ಲೈಕ್ ದಿಸ್: derive an expression for electric field due to an electric dipole at a point along its axis. ಓಕೆ, ಈ ಥರ ಒಂದು ಕ್ವಶನ್ ಇದೆ. ಇದಕ್ಕೊಂದಷ್ಟು ಡೇಟಾ ಬರೆದ್ಬಿಡಿ. ಲೈಕ್ ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಆಫ್ ಡೈಪೋಲ್ ಮೂಮೆಂಟ್ P is equal to 2aq. ಡೈಪೋಲ್ ಮೂಮೆಂಟ್ ಓದಿರ್ತೀರಲ್ವಾ. ಸೊ ಡೈಪೋಲ್ ಮೂಮೆಂಟ್ ಈಸ್ ಗಿವನ್ ಬೈ P is equal to 2aq. Okay, so it is a vector quantity. It is directed from negative to positive charge. ಅದು ಬೇಸಿಕ್ಸನ್ನು ಓದಿರ್ಬೇಕು ನೀವು. ನೆಕ್ಸ್ಟ್, ಕನ್ಸಿಡರ್ ಎ ಪಾಯಿಂಟ್ ಕ್ಯಾಪಿಟಲ್ P ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಡೈಪೋಲ್. ಅದನ್ನು ಡಯಾಗ್ರಾಮ್ ಬೇಸಿಸ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥಿಯರಿನ ಸ್ವಲ್ಪ ಒಂದು 2-3 ಸೆಂಟೆನ್ಸ್ ನೀವು ಬರೀಬೇಕು. ಲೆಟ್ ಮಿ ಡ್ರಾ ದಿ ಡಯಾಗ್ರಾಮ್. ಹಿಯರ್ ಐ ಹ್ಯಾವ್ ಅ ನೆಗೆಟಿವ್ ಚಾರ್ಜ್. ಇದು ನೆಗೆಟಿವ್ ಚಾರ್ಜ್ ತಗೊಳ್ಳೋಣ, -q. ಇಲ್ಲಿ +q ಅಂತ ಇರುತ್ತೆ. ವಾಟ್ ಈಸ್ ದ ಡೈಪೋಲ್ ಲೆಂತ್? ಡೈಪೋಲ್ ಲೆಂತ್ ಈಸ್ ಗಿವನ್ ಬೈ 2a. ಸೊ ಮಿಡಲ್ಗೆ ಇಲ್ಲಿಂದ ಇಲ್ಲಿಗೆ a ಅಂತ ತಗೊಳ್ಳಿ. ದಿಸ್ ಒನ್ ಈಸ್ a ಅಲ್ವಾ. ಡೈಪೋಲ್ ಲೆಂತ್ ಈಸ್ 2a. ಇಲ್ಲಿ +q ಅಂತಿದೆ. ಸೊ ಅಟ್ ಎ ಪಾಯಿಂಟ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಅಂತಂದರೆ ಅಲಾಂಗ್ ದಿ ಆಕ್ಸಿಸ್ ಇಲ್ಲಿ ಅಟ್ ಪಾಯಿಂಟ್ P ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಲೆಟ್ ಅಸ್ ಕನ್ಸಿಡರ್ ಹಿಯರ್ ಈ ಒಂದು ಪಾಯಿಂಟ್ P r ಅಷ್ಟು ಡಿಸ್ಟೆನ್ಸಲ್ಲಿದೆ ಅನ್ಕೊಳ್ಳೋಣ. ಎಲ್ಲಿಂದ? ಫ್ರಮ್ ದಿ ಸೆಂಟರ್ ಆಫ್ ದಿ ಡೈಪೋಲ್. ಈ ಪಾಯಿಂಟ್ P ಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಪಾಯಿಂಟ್ P ಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ. ಓಕೆ, ರೇಡಿಯಲಿ ಔಟ್ವರ್ಡ್ಸ್. ಡ್ಯೂ ಟು ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ಸ್ ಅಲ್ವಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ಸ್ ಇರುತ್ತೆ. ಸರ್ ಯಾಕೆ ಸರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಬಿಗ್ ಆರೋ ಮಾರ್ಕ್ ಹಾಕಿದ್ದೀರಾ, ಬಟ್ ನೆಗೆಟಿವ್ ಚಾರ್ಜ್ ಸ್ಮಾಲ್ ಆರೋ ಮಾರ್ಕ್ ಹಾಕಿದ್ದೀರಾ? ಡಿಯರ್ ಸ್ಟೂಡೆಂಟ್ಸ್, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ ಒಂದು ಫಾರ್ಮುಲಾ ಕಲ್ತಿರ್ತೀರಾ ಅಲ್ವಾ. ಏನು ಫಾರ್ಮುಲಾ? E is equal to 1/4πε0 q divided by r². ಬೇಸಿಕ್ಸ್ ಎಲ್ಲ ಓದಿರಬೇಕು ಆಯಿತಾ. 1/4πε0 ಅಂದರೆ ಕಾನ್ಸ್ಟೆಂಟ್, q ಈಸ್ ದಿಸ್ ಚಾರ್ಜ್, r ಈಸ್ ದ ಡಿಸ್ಟೆನ್ಸ್. ನೋಡಿ ಇಲ್ಲಿ E ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r². ಅಂದರೆ r ಜಾಸ್ತಿ ಆದಷ್ಟು ಈ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. r ಅಂದರೆ ಡಿಸ್ಟೆನ್ಸ್ ಇಲ್ಲಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಪಾಸಿಟಿವ್ ಚಾರ್ಜಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಕಮ್ಮಿ ಇದೆ. ಸೊ ಡಿಸ್ಟೆನ್ಸ್ ಕಮ್ಮಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ. ನೆಗೆಟಿವ್ ಚಾರ್ಜಿಂದ ಈ ಪಾಯಿಂಟ್ಗಿರುವಂಥ ಡಿಸ್ಟೆನ್ಸ್ ಜಾಸ್ತಿ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇರುತ್ತೆ.
ಸೊ ಅದಕ್ಕೋಸ್ಕರ ಪಾಸಿಟಿವ್ ಚಾರ್ಜ್ಗೆ ಬಿಗ್ಗರ್ ಆರೋ ಮಾರ್ಕ್ ಹಾಕಿದ್ದೀನಿ, ನೆಗೆಟಿವ್ ಚಾರ್ಜ್ಗೆ ಸ್ಮಾಲರ್ ಆರೋ ಮಾರ್ಕ್ ಹಾಕಿದ್ದೀನಿ. ಇ ಪ್ಲಸ್ ಜಾಸ್ತಿ ಇರುತ್ತೆ, ಇ ಮೈನಸ್ ಕಮ್ಮಿ ಇರುತ್ತೆ ಅಂತ ಅರ್ಥ. ಈಗ ಸರ್ ಇ ಪ್ಲಸ್ ಎಷ್ಟಿರುತ್ತಾ ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಟ್ ಪಿ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ ಬರಿಲ್ಲ, ಇ ಪ್ಲಸ್ ಇಸ್ ಈಕ್ವಲ್ ಟು 1/4πε0 ಚಾರ್ಜ್ ಕ್ಯೂ, ಚಾರ್ಜ್ ಇದು ಬೇಸಿಕ್ಸು ನೆನ್ಪಿಟ್ಕೊಳ್ಳಿ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಂದರೆ ಈ ಡಿಸ್ಟೆನ್ಸ್ ತೊಗೊಬೇಕು. ಈ ಆರ್ ಸ್ಕ್ವೇರ್ ಇಲ್ಲಿಂದ ಅಲ್ವಾ? ಅಲ್ಲ, ಈ ಪಾಸಿಟಿವ್ ಚಾರ್ಜಿಂದ ಪಾಯಿಂಟ್ ಪಿಗೆ ಇರೋಂಥ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಆರ್ ಅಂತಂದರೆ ಅದರಲ್ಲಿ ಮೈನಸ್ ಎ ಮಾಡ್ಕೊಳ್ಳಿ, ನಿಮಗೆ ಈ ಡಿಸ್ಟೆನ್ಸ್ ಬರುತ್ತೆ, ಆರ್ ಮೈನಸ್ ಎ ಅಲ್ವಾ? ಸೊ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇದನ್ನು ವೆಕ್ಟಾರ್ ಫಾರ್ಮಲ್ಲಿ ಬರೆಯೋದಾದರೆ ಇಲ್ಲಿ ಪಿ ಕ್ಯಾಪ್ ಅಂತ ಬರ್ಕೊಳ್ತೀನಿ. ಏನು ಸರ್ ಪಿ ಕ್ಯಾಪು ಅಂದರೆ? ಪಿ ಈಸ್ ಕಾಲ್ಡ್ ಡೈಪೋಲ್ ಮೂಮೆಂಟ್. ಆ ಡೈಪೋಲ್ ಮೂಮೆಂಟು ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಡೈರೆಕ್ಷನಲ್ಲಿ ಇರುತ್ತೆ. ಅದರದ್ದು ಯೂನಿಟ್ ಡೈರೆಕ್ಷನ್, ಯೂನಿಟ್ ವೆಕ್ಟರ್ ಬರೆದಿದ್ದೀನಿ, ಆಯಿತಾ? ಸೊ ಈಗ ಡೈಪೋಲ್ ಮೂಮೆಂಟ್ ರೈಟ್ ಸೈಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇ ಪ್ಲಸ್ ಸಹ ರೈಟ್ ಸೈಡ್ ಇರೋದ್ರಿಂದ ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ, ಯೂನಿಟ್ ವೆಕ್ಟರ್ ಬರೀಬೋದು. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಟು ನೆಗೆಟಿವ್ ಚಾರ್ಜ್ ಬರೀತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಟ್ ಪಿ. ಸೊ ಈ ಮೈನಸ್ ಮ್ಯಾಗ್ನಿಟ್ಯೂಡ್ ಮಾತ್ರ ಬರೆಯೋದಾದರೆ 1/4πε0. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜು ಕ್ಯೂ ಅಷ್ಟೇ, ಮೈನಸ್ ಕ್ಯೂದು ಸಹ ಕ್ಯೂ ಬರ್ಕೊಬೇಕು, ಡಿವೈಡ್ ಬೈ ನೆಗೆಟಿವ್ ಚಾರ್ಜಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟು? ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸರ್ ವೆಕ್ಟಾರ್ ಫಾರ್ಮಲ್ ಬರೀತೀನಿ ಸರ್, ಪಿ ಕ್ಯಾಪ್ ಹಾಕ್ಕೊಳ್ಳಿ ಅಷ್ಟೇ. ಬಟ್ ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ಇ ಮೈನಸ್ಸು ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇದ್ದರೆ ಪಿ ಕ್ಯಾಪು ಅಥವಾ ಪಿ ವೆಕ್ಟಾರು ಆಪೋಸಿಟ್ ಇದೆ. ಸೊ ಅದಕ್ಕೋಸ್ಕರ ನಾವು ಮೈನಸ್ ತಗೊಳ್ತೀವಿ. ದಿಸ್ ಮೈನಸ್ ಈಸ್ ನಾಟ್ ಬಿಕಾಸ್ ಚಾರ್ಜ್ ಈಸ್ ನೆಗೆಟಿವ್, ಬಟ್ ದಿಸ್ ಮೈನಸ್ ಈಸ್ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಪೋಸಿಟ್ ಟು ಡೈಪೋಲ್ ಮೂಮೆಂಟ್ ಅಲ್ವಾ? ಸೊ ಈಗ ಇವೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಅದು ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಪಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ at P is given by E is equal to E plus E minus vectorical sum of electric field. ಎರಡೇ ಚಾರ್ಜ್ ಇರೋದು, 3 ಚಾರ್ಜ್ ಇದ್ದರೆ 4 ಚಾರ್ಜ್ ಇದ್ದರೆ ಡಿಫ್ರೆಂಟ್ ಸಿಚುವೇಶನ್ ಬರುತ್ತೆ. ಸೊ ಇ ಪ್ಲಸ್ ಏನಿದೆ 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪಿ ಕ್ಯಾಪ್ ಪ್ಲಸ್ ಇ ಮೈನಸ್ ಅಂದರೆ ಏನಪ್ಪ? -1 ಡಿವೈಡ್ ಬೈ 4πε0 ಕ್ಯೂ ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಪಿ ಕ್ಯಾಪ್. ಈಗ 1/4πε0 ಕ್ಯೂ ಕಾಮನ್ ತೆಗೆದುಕೊಳ್ಳೋಣ. 1/4πε0 ಕ್ಯೂ ಕಾಮನ್ ತೆಗೆದ್ರೆ ಉಳಿದಿರೋದು ಏನಿರುತ್ತೆ? 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಇರುತ್ತಾ? 1 ಡಿವೈಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ಸಾ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್ ಇರುತ್ತಾ? ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್ ಕಾಮನ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ದಿಸ್ ಸೈಡ್, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ದಿಸ್ ಸೈಡ್. ಸೊ ಈ ವೆಕ್ಟಾರ್ ಈಸ್ ಈಕ್ವಲ್ ಟು 1/4πε0 q as it is into r plus a into 1, r plus a whole square minus r minus a into 1, r minus a whole square, r plus a into r minus a, r plus a into r minus a. ಎರಡಕ್ಕೂ ಸಹ ಸ್ಕ್ವೇರ್ ಇದೆ. ಸೊ ಬೋತ್ ಟುಗೆದರ್ ಸ್ಕ್ವೇರ್ ಹಾಕ್ಬಿಡ್ತೀನಿ. ಪಿ ಕ್ಯಾಪ್ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೋಣ.
ದಟ್ ಈಸ್ 1/4 pi epsilon naught q r plus a whole square formula, r square plus a square plus 2ra minus ಇಲ್ಲಿ r minus a whole square ಬ್ರ್ಯಾಕೆಟ್ ಹಾಕೋಬೇಕು, ಯಾಕಂದರೆ ಮೈನಸ್ ಇರೋದ್ರಿಂದ r square plus a square minus 2ra divided by r plus a into r minus a plus b into a minus b, a square minus b square formula, ಕರೆಕ್ಟಾ? r square minus a square whole square into p cap, ಆಯಿತಾ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಬರೀತೀನಿ. ಸೊ ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ಸು, ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿರುತ್ತೆ, ಆಯಿತಾ? ಆರ್ ಸ್ಕ್ವೇರ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 2ra ಮೈನಸ್ ಇಂಟು ಮೈನಸ್ ಪ್ಲಸ್ 2ra 4ra ಆಗುತ್ತೆ. ಸೊ 1/4 pi epsilon naught q into 2 times 2ra divided by r square minus a square whole square p cap. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ, ನಾವು ಆಲ್ರೆಡಿ ಬರ್ದಿದ್ದೀವಿ. ಏನು ಪಿ ಅಂದರೆ ಏನಪ್ಪ? ಡೈಪೋಲ್ ಮೊಮೆಂಟ್ 2aq. ಇಲ್ಲಿ ಒಂದು 2 ಒಂದು a q ತಗೊಂಡ್ರೆ ನಿಮಗೇನು ಸಿಗುತ್ತೆ? ಡೈಪೋಲ್ ಮೊಮೆಂಟ್ p ಸಿಗುತ್ತೆ. ಎಸ್ ಸರ್ ನಾವು. ಸೊ ಈ ಅಲಾಂಗ್ ದಿ ಆಕ್ಸಿಸ್ ಫೈನಲ್ ಫಾರ್ಮುಲಾ ಈಸ್ 1/4 pi epsilon naught 2 ಇನ್ನೊಂದು ಹಾಗೆ ಇರುತ್ತೆ, 2aq ಅಂದರೆ p, r ಹಾಗೆ ಇರುತ್ತೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪಿ ಕ್ಯಾಪ್ ವೆಕ್ಟರ್ ಫಾರ್ಮ್. ಸ್ಕೇಲರ್ ಫಾರ್ಮಲ್ಲಿ ಡಿರೈವ್ ಮಾಡ್ಬೋದು, ಇದು ವೆಕ್ಟರ್ ಫಾರ್ಮ್ ಸ್ಟ್ಯಾಂಡರ್ಡ್ ಫಾರ್ಮ್, ಆಯಿತಾ? ಈ ಥರ ಬರುತ್ತೆ. ಇಫ್ ಇನ್ ಕೇಸ್ ಇದನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ನಾವು ಏನು ನೆಗ್ಲೆಕ್ಟ್ ಮಾಡಬೇಕು, ಯಾಕಂದರೆ ಈ ಡಿಸ್ಟೆನ್ಸ್ ಏನಿರುತ್ತೆ ಆ್ಯಕ್ಚುಲಲ್ಲಿ ಡೈಪೋಲ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್ ಕೊಡಬೇಕಾದ್ರೆ H ಪ್ಲಸ್ Cl ಮೈನಸ್ ತೊಗೊಳ್ತೀವಿ, HCl ಹೈಡ್ರೋಕ್ಲೋರಿಕ್ ಆಸಿಡ್. ಎಚ್ ಮತ್ತು ಸಿ ಎಲ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿರುತ್ತೆ? ತುಂಬ ಕಮ್ಮಿ ಇರುತ್ತೆ, 10⁻⁻6 -7 ಅಲ್ಲಿ ಇರುತ್ತೆ, ಮೀಟರ್ಸಲ್ಲಿ ಇರುತ್ತೆ. ಸ್ಕ್ವೇರ್ ಮಾಡಿ ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ನೆಗ್ಲೆಕ್ಟ್ ಮಾಡ್ತೀವಿ? ಸೊ ಹಿಯರ್ ಇಫ್ ಆರ್ ಈಸ್ ಸೋ ಮಚ್ ಗ್ರೇಟರ್ ದೆನ್ ಎ, ನೆಗ್ಲೆಕ್ಟ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ನೆಗ್ಲೆಕ್ಟ್ ಆದರೆ ಆರ್ ಸ್ಕ್ವೇರ್ ಪವರ್ 2 ಈಸ್ ಆರ್ ಪವರ್ 4 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಆರ್ ಇದೆ, ಆರ್ ಕ್ಯಾನ್ಸಲ್ ಆದರೆ ಆರ್ ಕ್ಯೂಬ್ ಆಗಿರುತ್ತೆ. ಸೊ ಈ ಆಕ್ಸಿಸ್ ಸಿಂಪ್ಲಿಫೈಡ್ ಫಾರ್ಮುಲಾ ಬಂದು 1/4 pi epsilon naught 2p by r cube, 2p by r cube. So this is the electric field along the axis. ಬರ್ಕೊಳ್ಳಿ ಇದನ್ನು. You can pause the video and write. Done? Yes. Moving on to next derivation. Next question is derive an expression for electric field due to electric dipole at a point same irutte, but point along equatorial line anta barutte, along equatorial line. Okay, so ಸ್ವಲ್ಪ ಕನ್ಸಿಡರೇಷನ್ ಎಲ್ಲ ಬರ್ಕೊಬೇಕಾಗುತ್ತೆ. ಲೈಕ್ ಕನ್ಸಿಡರ್ an electric dipole of dipole moment P is equal to 2aq. Just now in the first derivation we have written, alva. Then consider a point at a distance small r from the center of the dipole along the equatorial line ಅಂತ ಥಿಯರಿ ಬರ್ಕೊಳ್ಳಿ. ಈಗ ಡಯಾಗ್ರಾಮ್ ಬರೆಯೋದಾದರೆ ಲೆಟ್ ಮಿ ರೈಟ್ ಇಟ್. ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಈ ಡಿರೈವೇಷನಲ್ಲಿ. ಒಂದು ಪಾಸಿಟಿವ್ ಚಾರ್ಜು, ಒಂದು ನೆಗೆಟಿವ್ ಚಾರ್ಜ್ ತಗೊಳ್ತೀನಿ. ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ 2a. ಸೊ ಎ ಇಲ್ಲಿಂದ ಇಲ್ಲಿಗೆ, ಎ ಇಲ್ಲಿಂದ ಇಲ್ಲಿಗೆ, ಅಲಾಂಗ್ ದಿ ಈಕ್ವಟೋರಿಯಲ್ ಅಂದರೆ ಇಲ್ಲಿ ಬರುತ್ತೆ.
along the equatorial. So along this line electric field, okay, find out ಮಾಡಬೇಕು. ಸೊ ಈ ಪಾಯಿಂಟಲ್ಲಿ ಪಾಯಿಂಟ್ ಬಿ ಅಲಾಂಗ್ ದಿ ಈಕ್ವಟೋರಿಯಲ್, ಓಕೆ, ಈಕ್ವಲ್ ಆಗಿದೆ ಅಂದ್ಕೊಳ್ಳೋಣ. ಇಲ್ಲಿ ಎ ಇದು ಆರ್ ಅಂತ ತಗೊಳ್ತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿಸ್ಟೆನ್ಸ್ ಇರಬೇಕು. ಸೊ ಈ ಪಾಯಿಂಟಲ್ಲಿ ಓಕೆ ಎಲೆಕ್ಟ್ರಿಕ್ ಫೀಲ್ಡ್ ಟು ಪಾಸಿಟಿವ್ ಚಾರ್ಜ್ ಹೇಗಿರುತ್ತೆ? ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ, ಇ ಪ್ಲಸ್. ಡ್ಯೂ ಟು ನೆಗೆಟಿವ್ ಚಾರ್ಜ್ ರೇಡಿಯಲಿ ಇನ್ವರ್ಡ್ಸ್ ಇರುತ್ತೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ರೇಡಿಯಲಿ ಇನ್ವರ್ಡ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್ಸ್. ಸೊ ಇದನ್ನು ಆ್ಯಡ್ ಮಾಡಬೇಕು ಅಂತಂದರೆ ವಿಲ್ ಟೇಕ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಏನಪ್ಪ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ, ಫಸ್ಟ್ ಒಂದಷ್ಟು ಟರ್ಮ್ಸ್ ತೊಗೊಳ್ತೀನಿ. ಇಲ್ಲಿ ತೀಟಾ ಅಂತ ತೊಗೋಣ. ಇದು ತೀಟಾ ಆದರೆ ಇದು ಸಹ ತೀಟಾ ಅಷ್ಟಿರುತ್ತೆ. ಎಸ್ ಆರ್ ನೋ, ಬಿಕಾಸ್ ದೀಸ್ ಟು ಸೈಡ್ಸ್ ಆರ್ ಸೇಮ್. ಎಷ್ಟಿರುತ್ತಪ್ಪ ದೀಸ್ ಟು ಸೈಡ್ಸ್ ಅಂದರೆ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಷ್ಟು ಬರುತ್ತೆ. ಲೆಟ್ ಮಿ ರೈಟ್ ದಿಸ್. ದಿಸ್ ಸೈಡ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈ ಸೈಡ್ ಎಷ್ಟಿರುತ್ತೋ ಈ ಸೈಡು ಸಹ ಅಷ್ಟೇ ಇರುತ್ತೆ. ಸೊ ಇಫ್ ದಿಸ್ ಈಸ್ ಥೀಟಾ, ದಿಸ್ ಮಸ್ಟ್ ಬಿ ಥೀಟಾ, ದಿಸ್ ಈಸ್ ಆಲ್ಸೋ ಥೀಟಾ. ಓಕೆ, ನಾವು ಡಿರೈವೇಷನ್ ಮಾಡೋಣ. What is the component of electric field E plus along x axis? E plus cos theta. E plus cos theta. What is component of electric field E minus along x axis? E minus cos theta. Yes or no? So what is the electric field along y axis? E plus sin theta. Electric field along negative y axis? E minus cos theta. ಸೊ ವೈ ಆ್ಯಕ್ಸಿಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇ ಎಫ್ ಅಂತ ಬರೆದುಬಿಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಅಲಾಂಗ್ ವೈ ಆ್ಯಕ್ಸಿಸ್ ಗೆಟ್ ಕ್ಯಾನ್ಸಲ್ಡ್ ಫಾರ್ ಡೈಪೋಲ್. ಅರ್ಥ ಆಗ್ತಿದೆಯಾ? ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗುತ್ತೆ ಅಲಾಂಗ್ ವೈ ಆಕ್ಸಿಸ್ ಫಾರ್ ದಿಸ್ ಡೈಪೋಲ್. ಸೊ ಈಗ ಇ ಪ್ಲಸ್ ಕಾಸ್ ಥೀಟಾ, ಇ ಮೈನಸ್ ಕಾಸ್ ಥೀಟಾ ಬರೆಯೋಣ. ಸೊ ಫ್ರಮ್ ದಿಸ್ ಡಯಾಗ್ರಾಮ್ ವಾಟ್ ಈಸ್ ಇ ಪ್ಲಸ್ ಕಾಸ್ ಥೀಟಾ? ಸೊ ಇದನ್ನು ಪಾಯಿಂಟ್ ಪಿ ಅಂತ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಟ್ ಪಿ ಈಸ್ ಏನು ಬರುತ್ತೆ? ಇ ಪ್ಲಸ್ ಈಸ್ ಈಕ್ವಲ್ ಟು E plus is equal to formula ಏನು 1/4 pi epsilon naught positive charge plus q, negative charge minus q. So q divided by r square. r square ಅಂದರೆ ಡಿಸ್ಟೆನ್ಸ್ ಸ್ಕ್ವೇರ್. ಬಟ್ ಇಲ್ಲಿ ಡಿಸ್ಟೆನ್ಸ್ ಆರ್ ತೊಗೊಳಕ್ಕಾಗಲ್ಲ, ಈ ಡಿಸ್ಟೆನ್ಸ್ ಆರ್ ತೊಗೊಂಡಿದ್ದೀವಿ. ಪಾಸಿಟಿವ್ ಚಾರ್ಜಿಂದ ಪಾಯಿಂಟ್ ಪಿ ಇರೋಂಥ ಡಿಸ್ಟೆನ್ಸು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಡರ್ ದಿ ರೂಟ್. ಸೊ ಇದಕ್ಕೆ ಸ್ಕ್ವೇರ್ ತೊಗೊಬೇಕು, ಆರ್ ಸ್ಕ್ವೇರ್ ಎ ಸ್ಕ್ವೇರ್ ಅಂಡರ್ ದಿ ರೂಟ್. ಇದಕ್ಕೆ ಸ್ಕ್ವೇರ್ ತೊಗೊಬೇಕಾಗುತ್ತೆ. ಸೊ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? 1/4 pi epsilon naught q divided by r square plus a square. r square plus a square. Next, electric field due to negative charge at point P. Electric field, let me write here. Electric field due to negative charge at P is E minus is equal to 1/4 pi epsilon naught q divided by r square plus a square. ಸರ್ ಸೇಮ್ ಫಾರ್ಮುಲಾ ಬರುತ್ತಾ? ಎಸ್, ಯಾಕಂದರೆ ಈ ಡಿಸ್ಟೆನ್ಸ್ ಇ ಮೈನಸ್ಗೂ ಸಹ ಡಿಸ್ಟೆನ್ಸ್ ಸೇಮ್ ಇದೆ. ಡೈರೆಕ್ಷನ್ ಬೇರೆ ಇರ್ಬೋದು ಬಟ್ ಡಿಸ್ಟೆನ್ಸ್ ಸೇಮ್. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಇಸ್ ಆಲ್ಸೋ ಸೇಮ್. ದೇರ್ ಫೋರ್ ಯು ಕ್ಯಾನ್ ರೈಟ್ ಇ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಇ ಪ್ಲಸ್ magnitude is equal to E minus magnitude. ಓಕೆ, ನೆಕ್ಸ್ಟು ಇನ್ನೊಂದೇನಿದೆ? ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಯಾವುದಾದ್ರೂ ಒಂದು ಟ್ರಯಾಂಗಲ್ ತಗೊಳ್ಳಿ ಇಲ್ಲಿ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇ ಪ್ಲಸ್ ಬಂತು, ಇ ಮೈನಸ್ ಬಂತು, ಕಾಸ್ ಥೀಟಾ ಇದೆ. ಸೊ ಕಾಸ್ ಥೀಟಾ ಏನು ಬರುತ್ತೆ? ಅಡ್ಜಸೆಂಟ್ ಬೈ ಹೈಪೋಟನಸ್. ಅಡ್ಜಸೆಂಟ್ ಏನಿದೆಯಪ್ಪ? ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ನಾನು ಇದನ್ನು
ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೂಟನ್ನು ಪವರ್ 1/2 ಅಂತ ಬರ್ಕೊಳ್ತೀನಿ. ಬರೀಬೋದಾ? ಈಗ ಇ ಪ್ಲಸ್ ಬಂತು, ಇ ಮೈನಸ್ ಬಂತು, ಕಾಸ್ ಥೀಟಾ ಬಂತು. ಸೊ ಈಗ ಇ ಪ್ಲಸ್ಸು ಇ ಮೈನಸ್ ಸೇಮ್ ಇರೋದ್ರಿಂದ ಕೆನ್ ಐ ರೈಟ್ 2 ಟೈಮ್ಸ್ ಇ ಪ್ಲಸ್ ಅಥವಾ ಇ ಮೈನಸ್ ಕಾಸ್ ಥೀಟಾ? ಓಕೆ, ಈಗ ಈ ಈಕ್ವೇಷನ್ ನಂಬರ್ 1 ಅಂತ ಅನ್ಕೊಳ್ಳೋಣ. ಅದನ್ನು ಇಲ್ಲಿ ಬರೆಯೋದಾದರೆ ದೇರ್ ಫೋರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಈಸ್ ಏನು ಬರುತ್ತೆ? ಅಟ್ ಪಿ ಈಸ್ ಇ ಈಸ್ ಈಕ್ವಲ್ ಟು 2 ಟೈಮ್ಸ್ ಇ ಪ್ಲಸ್ ಏನಪ್ಪ 1/4πε0 ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಕಾಸ್ ಥೀಟಾ ಏನಪ್ಪ ಎ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ 1/2. ಇದನ್ನು ಸಾಲ್ವ್ ಮಾಡೋದಾದರೆ 1/4πε0 2aq ಸಪ್ರೇಟಾಗಿ ಬರ್ಕೊಳ್ತೀನಿ. 2aq ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಪವರ್ 1 ಇರುತ್ತಲ್ವಾ, 1 ಪ್ಲಸ್ ಹಾಫ್. ಸರ್ ಇದನ್ನು ವೆಕ್ಟಾರ್ ಫಾರ್ಮಲ್ಲಿ ಬರೀಬೋದಾ? ಬರೀಬೋದು, ಮತ್ತೆ ಹೇಳ್ತೀನಿ ಹೇಗೆ ಬರೆಯೋದು ಅಂತ. ಸೊ ಇ ಈಸ್ ಈಕ್ವಲ್ ಟು 1/4πε0 2aq ಅಂದರೆ ಏನಪ್ಪ? ಡೈಪೋಲ್ ಮೂಮೆಂಟ್ ಸ್ಮಾಲ್ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ 1 ಪ್ಲಸ್ ಹಾಫ್ ಈಸ್ 3/2. ದಿಸ್ ಈಸ್ ದ ಫಾರ್ಮುಲಾ. ಸರ್ ಹೌ ಟು ರೈಟ್ ದಿಸ್ ಇನ್ ವೆಕ್ಟರ್ ಫಾರ್ಮ್? ಸರ್ ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ಅಂತಂದರೆ ನಾನು ಇಲ್ಲೇ ತಗೊಳ್ತೀನಿ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಬಟ್ ಡೈಪೋಲ್ ಮೂಮೆಂಟ್ ಯಾವ ಡೈರೆಕ್ಷನ್ ಇರುತ್ತೆ? ನೆಗೆಟಿವ್ ಟು ಪಾಸಿಟಿವ್ ಡೈರೆಕ್ಷನ್ ಅಲ್ವಾ? ನೆಗೆಟಿವ್ ಟು ಪಾಸಿಟಿವ್ ಡೈರೆಕ್ಷನ್. ಸೊ ಆಪೋಸಿಟ್ ಇರುತ್ತೆ. ಸೊ ಇಲ್ಲಿ ಪಿ ಕ್ಯಾಪ್ ಹಾಕ್ಕೊಂಡ್ರೆ ನೀವು ಇಲ್ಲಿ ಮೈನಸ್ ಏನು ಹಾಕ್ಕೊಬೇಕಾಗುತ್ತೆ? ಮೈನಸ್. ಇಲ್ಲಿ ಮೈನಸ್ ಬರುತ್ತೆ. ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಪಿ ಕ್ಯಾಪ್, ಇಲ್ಲಿ ಒಂದು ಪಿ ಕ್ಯಾಪ್ ಹಾಕ್ಕೊಳ್ಳಿ ಅಷ್ಟೇ. ಇದು ವೆಕ್ಟರ್ ಫಾರ್ಮ್ ಬರುತ್ತೆ. ಸೊ ಇಫ್ ಇನ್ ಕೇಸ್ ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಫ್ ಆರ್ ಈಸ್ ಸೋ ಮಚ್ ಗ್ರೇಟರ್ ದೆನ್ ಎ ಏನು ಮಾಡಬೇಕು? ನೆಗ್ಲೆಕ್ಟ್ ಎ ಸ್ಕ್ವೇರ್. ಎ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ. ಎ ಸ್ಕ್ವೇರ್ 0 ಆಯಿತು. ಆರ್ ಸ್ಕ್ವೇರಲ್ಲಿ ಇಲ್ಲಿ 3/2 2 ಕ್ಯಾನ್ಸಲ್ ಆಯ್ತಾರೆ, ಆರ್ ಕ್ಯೂಬ್ ಇರುತ್ತೆ. ಸೊ ಇ ಈಸ್ ಈಕ್ವಲ್ ಟು 1/4πε0 ಪಿ ಡಿವೈಡ್ ಬೈ ಆರ್ ಕ್ಯೂಬ್. ಅರ್ಥ ಆಗ್ತಿದೆಯಾ? ವೆಕ್ಟರ್ ಫಾರ್ಮ್ ಬರೆದ್ರೆ ಮೈನಸ್ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಓಕೆ, ರೈಟ್ ಡೌನ್. ಪಾಸ್ ಮಾಡ್ಕೊಂಬರ್ಕೊಳ್ಳಿ. ಕ್ಲಿಯರ್ ಆಯಿತಾ? ಎಸ್. ಈಗ ನೆಕ್ಸ್ಟು ಗಾಸ್ ಲಾ ಸ್ಟೇಟ್ಮೆಂಟ್ಸ್ ಮತ್ತು ಅದರ ಅಪ್ಲಿಕೇಶನ್ಸ್ಗೆ ಹೋಗೋಣ. ಓಕೆ, ಗಾಸ್ ಲಾ ಮೇಲೆ 3 ಡಿರೈವೇಷನ್ಸ್ ಇದೆ. ಓಕೆ, ಸೊ 4+1 ಟೈಪ್ ಡಿರೈವೇಷನ್ ಕೊಡ್ತಾರೆ. ಅಂದರೆ 1 ಮಾರ್ಕ್ಸ್ಗೆ ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟ್ ಬರೀಬೇಕು, ಇನ್ನು 4 ಮಾರ್ಕ್ಗೆ ಡಿರೈವೇಷನ್ಸ್. ಇಲ್ಲಿ ಡಿರೈವೇಷನ್ ಮಾತ್ರ ಮಾಡ್ತೀನಿ. ಏನಪ್ಪ ಸ್ಟೇಟ್ಮೆಂಟ್ ಅಂದರೆ ದೇ ವಿಲ್ ಆಸ್ಕ್ ಯು ಟು ರೈಟ್ ದಿಸ್ ಸ್ಟೇಟ್ಮೆಂಟ್ ಫಾರ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ಚಾರ್ಜ್ ಎನ್ಕ್ಲೋಸ್ಡ್ ಅಂತ ಕರಿತೀವಿ. ಇದ್ರ ಸ್ಟೇಟ್ಮೆಂಟ್ ಬರೀಬೇಕು, ಆಯಿತಾ? ಅದಕ್ಕೆ 1 ಮಾರ್ಕ್ ಕೊಡ್ತಾರೆ, ಇನ್ನು 4 ಮಾರ್ಕ್ ಡಿರೈವೇಷನ್ ಇರುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ದಟ್ ಈಸ್ ಇ ಈಸ್ ಈಕ್ವಲ್ ಟು ಫೈ ಈಸ್ ಈಕ್ವಲ್ ಟು ಇ ಇಂಟು ಎ ಇಂಟು ಕಾಸ್ ಥೀಟಾ. ಎರಡೂ ಸಹ ಈ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಫಾರ್ಮುಲಾ ಬೇಸಿಕ್ಸ್. ಸೊ ಕ್ವಶನ್ಸ್ ನಿಮಗೆ ಸ್ಟೇಟ್ ಗಾಸ್ ಲಾ ಅಂತಲೇ ಕೇಳ್ತಾರೆ. ಇಲ್ಲಿ ಸ್ಟೇಟ್ಮೆಂಟ್ ಮಾತ್ರ ಕೊಡೋದಿಲ್ಲ, ಡಿರೈವೇಷನ್ಸ್ ಕೊಡೋಣ. Question 3. Derive an expression for electric field due to uniformly charged
infinite straight wire. Infinite straight wire. ಸೊ ಈ ಒಂದು ಕ್ವಶನ್ನು ತುಂಬ ಇಂಪಾರ್ಟೆಂಟು. ಯಾವುದರಲ್ಲಿ? ಗಾಜ್ಲಾ ಫಸ್ಟ್ ಅಪ್ಲಿಕೇಶನ್ ಇದು. ಸೊ ಇನ್ಫೈನೈಟ್ ಸ್ಟ್ರೈಟ್ ವೈರನ್ನು ಕನ್ಸಿಡರ್ ಮಾಡೋದಾದರೆ, ಲೆಟ್ ಮಿ ಡ್ರಾ ಹಿಯರ್. ಈ ಒಂದು ವೈರ್ ಮೇಲೆ ಪಾಸಿಟಿವ್ ಚಾರ್ಜು ಡಿಸ್ಟ್ರಿಬ್ಯೂಟ್ ಆಗಿದೆ. ಆಯಿತಾ? ಸೊ ಇದು ಆ್ಯಕ್ಚುಲಿ ಇನ್ಫೈನೈಟ್ ವೈರು. ನಾನು ಸ್ವಲ್ಪ ಫೈನೈಟ್ ವೈರ್ ಮಾತ್ರ ಬರೆದಿದ್ದೀನಿ. ಇದು ಎರಡೂ ಕಡೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಇನ್ಫಿನಿಟಿವರೆಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಓಕೆ, ನೀವು ಥಿಯರಿಯಲ್ಲಿ ಬರೀಬೋದು. ಕನ್ಸಿಡರ್ ವಾಟ್ ಈಸ್ ದಟ್ ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನೈಟ್ ಸ್ಟ್ರೈಟ್ ವೈರ್, ಓಕೆ, ವಿತ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಏನು ಡೆಫಿನೇಷನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿಗೆ? ಲ್ಯಾಂಬ್ಡಾ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಗಿವೆನ್ ಬೈ ಚಾರ್ಜ್ ಪರ್ ಯೂನಿಟ್ ಲೆಂತ್. ಓಕೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೆ ನಾವು ವಾಟ್ ಇಸ್ ದ ಗಾಜಿಯನ್ ಸರ್ಫೇಸನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಸಿಡರ್ ಎ ಗಾಜಿಯನ್ ಸರ್ಫೇಸ್. ಒಂದು ಗಾಜಿಯನ್ ಸರ್ಫೇಸನ್ನು ಕನ್ಸಿಡರ್ ಮಾಡೋದಾದರೆ, ಕನ್ಸಿಡರ್ ಎ ಗಾಜಿಯನ್ ಸರ್ಫೇಸ್. ಯಾವ ಶೇಪು? ಸಿಲಿಂಡ್ರಿಕಲ್ ಶೇಪ್. ಕನ್ಸಿಡರ್ ಎ ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್. ಈ ಶೇಪಲ್ಲಿ ಇರುತ್ತೆ. ಕನ್ಸಿಡರ್ ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್ ಆಫ್ ರೇಡಿಯಸ್ ಆರ್. ರೇಡಿಯಸ್ ಆರ್ ಅಷ್ಟಿರುತ್ತೆ, ಲೆಂತ್ ಎಲ್ ಆ್ಯಸ್ ಶೋನ್ ಇನ್ ದ ಡಯಾಗ್ರಾಮ್. ಓಕೆ, ನಾವು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿಸ್ ವೈರ್. ಯಾವುದೋ ಒಂದು ಪಾಯಿಂಟಲ್ಲಿ ತೊಗೊಳೋದಾದರೆ, ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಔಟ್ವರ್ಡ್ಸ್ ಇರುತ್ತೆ. ಓಕೆ, ಬಟ್ ಏರಿಯಾ ವೆಕ್ಟರ್ ನೋಡಿ, ಇಲ್ಲಿ ಏರಿಯಾ ವೆಕ್ಟರ್ ಔಟ್ವರ್ಡ್ಸ್ ಇರುತ್ತೆ, ಡಿ ಎ. ಈ ಕರ್ವ್ಡ್ ಸರ್ಫೇಸ್ ಏರಿಯಾಗೆ ಏರಿಯಾ ವೆಕ್ಟರ್ ಔಟ್ವರ್ಡ್ಸ್ ಇರುತ್ತೆ. ಈ ಎಂಡ್ ಸರ್ಫೇಸಲ್ಲಿ ಏರಿಯಾ ವೆಕ್ಟರ್ ಅಪ್ವರ್ಡ್ಸ್ ಇರುತ್ತೆ. ಈ ಥರ ಕರೆಕ್ಟಾ? ನಾವು ಇಫ್ ಐ ಕನ್ಸಿಡರ್ ದಿಸ್ ವಾಟರ್ ಬಾಟಲ್, ಇದು ರೌಂಡ್ ಆಗಿಲ್ಲ, ಬಟ್ ಕನ್ಸಿಡರ್ ಇಲ್ಲಿ ಏರಿಯಾ ವೆಕ್ಟರ್ ಹೀಗಿರುತ್ತೆ, ಇಲ್ಲಿ ಡೌನ್ವರ್ಡ್ಸು, ಇಲ್ಲಿ ಅಪ್ವರ್ಡ್ಸ್. ದಟ್ ಮೀನ್ಸ್ ಹಿಯರ್ ದ ಆ್ಯಂಗಲ್ ಬಿಟ್ವೀನ್ ಡಿ ಎ and electric field is theta is equal to 0 degree. So cos 0 ಎಷ್ಟು? 1 ಅಲ್ವಾ? ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ, ತೀಟಾ ಬಂದು 90 ಡಿಗ್ರಿ ಇರುತ್ತೆ. ಸೊ ಕಾಸ್ 90 ಡಿಗ್ರಿ ಎಷ್ಟು? 0. ಅಂದರೆ ದ ಫ್ಲಕ್ಸ್ ಥ್ರೂ ಎಂಡ್ ಸರ್ಫೇಸಸ್ ವಿಲ್ ಬಿ 0. ಓಕೆ, ಫಸ್ಟ್ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು, ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಮಾಡೋಣವಾ? ಓಕೆ, the total flux through the Gaussian surface phi is equal to flux through curved surface plus flux through end surfaces. End surface, two surfaces are there. So flux through curved surface ತಗೊಂಡಾಗ E into what is the curved surface area? Curved surface area is given by 2 pi r will give circumference into height. Height ಎಷ್ಟು ಕೊಟ್ಟಿದ್ದಾರೆ? L plus flux through end surfaces 0, ಯಾಕಂದರೆ theta 90 ಡಿಗ್ರಿ ಇದೆ. So therefore flux, total flux is given by E into 2 pi r L. This is equation number 1 ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಗಾಜ್ಲಾ ಯೂಸ್ ಮಾಡಬೇಕು. ಫ್ರಮ್ ಗಾಜ್ಲಾ in electrostatics we have phi is equal to q divided by epsilon naught. ಸರ್ ಎಷ್ಟು ಚಾರ್ಜ್ ಇದೆ ಸರ್ ಇಷ್ಟರಲ್ಲಿ? ಗೊತ್ತಿಲ್ಲ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ವಿಲ್ ಯೂಸ್ ಲ್ಯಾಂಬ್ಡಾ. ಸೊ q is equal to lambda into L, simple, divided by epsilon naught.
a charge density, linear charge density into length will give you total charge present inside this ಯಾವುದಿದು ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್. ಇದನ್ನು ಇಟ್ ಈಸ್ ಬೆಟರ್ ಟು ಮೆನ್ಷನ್, ಈ ಟರ್ಮ್ಸ್ ಎಲ್ಲ ಮೆನ್ಷನ್ ಮಾಡಿ. ಗಾಜಿಯನ್ ಸರ್ಫೇಸ್ ಇದು ಇನ್ಫೈನೈಟ್ ಲೈನ್ ಚಾರ್ಜ್, ಇನ್ಫೈನೈಟ್ ಲೈನ್ ಚಾರ್ಜ್. ಈಗ ಫ್ರಮ್ 1 and 2, ಫ್ರಮ್ ಇಕ್ವೇಷನ್ 1 and 2 ಏನು ಬರುತ್ತೆ, ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್ ಒನ್, ಈ 2 pi r l ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಬೈ ಎಪ್ಸಿಲಾನ್ ನಾಟ್. ಎಲ್ ಕ್ಯಾನ್ಸಲ್ ಆಯಿತು, ಏನು ಬರುತ್ತೆ, ಇ ಈಸ್ ಈಕ್ವಲ್ ಟು ಇಲ್ಲಿ ಲ್ಯಾಂಬ್ಡಾ ಮಾತ್ರ ಇರುತ್ತೆ, ಡಿವೈಡೆಡ್ ಬೈ 2 pi r ಕೆಳಗಡೆ ಬಂದರೆ 2 pi r ಎಪ್ಸಿಲಾನ್ ನಾಟ್. ಸೊ ಇಲ್ಲಿ ಲ್ಯಾಂಬ್ಡಾ ಕಾನ್ಸ್ಟೆಂಟು 2 pi ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್, ಆರ್ ವೇರಿ ಆಗುತ್ತೆ ಆಯಿತಾ. ಸೊ ಇದನ್ನು ವೆಕ್ಟಾರ್ ಫಾರ್ಮಲ್ಲಿ ಬರೆದ್ರೆ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 pi r ಎಪ್ಸಿಲಾನ್ ನಾಟ್ ಇಂಟು ಎನ್ ಕ್ಯಾಪ್. ಸೊ ದಿಸ್ ಇಸ್ ದ ಡಿರೈವೇಷನ್. ಇದ್ರ ಜೊತೆಯಲ್ಲಿ ನೀವು ಸ್ಟೇಟ್ಮೆಂಟ್ ಬರೀಬೇಕು, ಮರಿಬಾರ್ದು ಆಯಿತಾ. ಸ್ಟೇಟ್ಮೆಂಟ್ ಫಾರ್ ಗಾಸ್ ಲಾ. ಓಕೆ, ರೈಟ್ ಡೌನ್. Okay, now we'll move on to the next derivation. Again, state Gauss law and derive an expression for state Gauss law 1 mark irutte. Derive an expression for electric field due to uniformly charged infinite plane thin sheet, not the metallic plate, it is the thin sheet ಆಯಿತಾ. ತುಂಬ ತಿನ್ನಾಗಿರುತ್ತೆ. ಓಕೆ, ಈಗ ಸೆಟ್ ದೋಸೆಗೂ ನೀರು ದೋಸೆಗೂ ಎಷ್ಟು ಡಿಫ್ರೆನ್ಸ್, ಥಿಕ್ನೆಸ್ ತುಂಬ ಕಮ್ಮಿ ಇರುತ್ತಲ್ವ ನೀರು ದೋಸೆಗೆ. ಅದೇ ಥರ ಶೀಟಲ್ಲಿ ಪ್ಲೇಟ್ಗೂ ಶೀಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಥಿಕ್ನೆಸ್ ಆಫ್ ದಿ ಶೀಟ್ ವಿಲ್ ಬಿ ವೆರಿ ಲೆಸ್. ಹಿಯರ್ ವಿ ಶುಡ್ ಕನ್ಸಿಡರ್ ವೆರಿ ಥಿನ್ ಶೀಟ್. ಸೊ ಈಗ ಇಲ್ಲೊಂದು ಚಾರ್ಜ್ ಇಟ್ಟರೆ ಈ ಕಡೆಯಿಂದನೂ ಆ ಚಾರ್ಜ್ ಕಾಣಿಸ್ಬೇಕು, ಈ ಕಡೆಯಿಂದನೂ ಆ ಚಾರ್ಜ್ ಕಾಣಿಸ್ಬೇಕು. ಬೋತ್ ದಿ ಸೈಡ್ಸ್ ಚಾರ್ಜ್ ಶುಡ್ ಬಿ ವಿಸಿಬಲ್. ಅಷ್ಟು ತಿಂದಾಗ ಒಂದು ಶೀಟ್ ಇರಬೇಕು. ಆ ಶೀಟ್ ಮೇಲೆ ಚಾರ್ಜಸ್ ಇಡೋಣ. ಹೇಗೆ? ಸೊ ಕನ್ಸಿಡರ್ ಎ ಥಿನ್ ಶೀಟ್ infinite thin sheet on which charge is distributed uniformly with the surface charge density sigma. ಏನಪ್ಪ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಅರ್ಥ. ಸೊ ಇಲ್ಲಿ ಚಾರ್ಜ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಚಾರ್ಜು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಈಗ ನಾವೇನು ಮಾಡ್ತೀವಿ, ಗಾಜಿಯನ್ ಸರ್ಫೇಸನ್ನು ಕನ್ಸಿಡರ್ ಮಾಡ್ತೀವಿ. ಹೌ? ಕನ್ಸಿಡರ್ ಎ ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್. ಸರಿ, ಈ ಕಡೆ ಮಾತ್ರ ಕನ್ಸಿಡರ್ ಮಾಡಬೇಕಾ? ನೋ, ಈ ಕಡೆಯೂ ಸಹ ಕನ್ಸಿಡರ್ ಮಾಡಬೇಕು. ಬೋತ್ ದಿ ಸೈಡ್ಸ್ ಹ್ಯಾವ್ ಕನ್ಸಿಡರ್ ಎ ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್. ಯಾಕಂದರೆ ಚಾರ್ಜ್ ಈ ಕಡೆಯೂ ಸಹ ಇರುತ್ತೆ. ಈ ಕಡೆ ಚಾರ್ಜ್ ಕನ್ಸಿಡರ್ ಮಾಡಿದ್ರೆ ಥಿನ್ ಶೀಟ್ ಮೇಲೆ ಈ ಕಡೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ, ಈ ಕಡೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಅಲ್ವಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಈ ಕಡೆ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಈ ಕಡೆ ಇರುತ್ತೆ.
ಇಲ್ಲಿ ಏರಿಯಾ ವೆಕ್ಟಾರ್ ಈ ಡೈರೆಕ್ಷನಲ್ಲಿದ್ದರೆ ಇಲ್ಲಿ ಏರಿಯಾ ವೆಕ್ಟಾರ್ ಈ ಡೈರೆಕ್ಷನ್ ಇರುತ್ತೆ. ಸ್ಮಾಲ್ ಏರಿಯಾ ತಗೊಳ್ತೀನಿ ಡಿ ಎ. ಸೊ ಇಲ್ಲಿ ಆ್ಯಂಗಲ್ ಎಷ್ಟು ಬಂತು, ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ನೀವು ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಇ ಇಂಟು ಎ ಇಂಟು ಕಾಸ್ ಥೀಟಾ ಅಂತ ಬರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾಗೆ ಥೀಟಾ ವ್ಯಾಲ್ಯೂ 90 ಡಿಗ್ರಿ, ಕಾಸ್ 90 ಇಸ್ 0. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕರ್ವ್ಡ್ ಸರ್ಫೇಸ್ ಏರಿಯಾ 0. ನೀವೇನು ಮಾಡಬೇಕು, ಓನ್ಲಿ ಎಂಡ್ ಸರ್ಫೇಸಸ್ ತೊಗೊಬೇಕಾಗುತ್ತೆ. ಸೊ ಎಂಡ್ ಸರ್ಫೇಸಸ್ಗೆ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ, ಕಾಸ್ 0 ಇಸ್ 1. ಸೊ ಈ ಕಡೆ ಒಂದು ಎಂಡ್ ಸರ್ಫೇಸ್, ಈ ಕಡೆ ಒಂದು ಎಂಡ್ ಸರ್ಫೇಸ್ ಇರುತ್ತೆ. ಸೊ ಈ ಕಡೆ ಎಂಡ್ ಸರ್ಫೇಸ್ ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಇರೋದ್ರಿಂದ ಎಲೆಕ್ಟ್ರಿಕ್ ಫ್ಲಕ್ಸು ಎಂಡ್ ಸರ್ಫೇಸಸ್ ಮಾತ್ರ ಇರುತ್ತೆ ಈ ಕೇಸಲ್ಲಿ. ಸೊ ದ ಟೋಟಲ್ ಫ್ಲಕ್ಸ್ ಥ್ರೂ ದ ಗಾಜಿಯನ್ ಸರ್ಫೇಸ್, ಇದು ಚಾರ್ಜ್ಡ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಶೀಟ್, ಇದು ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್, ಸಿಲಿಂಡ್ರಿಕಲ್ ಗಾಜಿಯನ್ ಸರ್ಫೇಸ್. ಸೊ ಈ ಒಂದು ಗಾಜಿಯನ್ ಸರ್ಫೇಸ್ ಮುಖಾಂತರ ಎಷ್ಟು ಫ್ಲಕ್ಸ್ ಹೋಗ್ತದೆ, ದಿ ಟೋಟಲ್ ಫ್ಲಕ್ಸ್ ಥ್ರೂ the total flux through the Gaussian surface is phi is equal to E into A, this side cos 0 is 1 plus. ಸೊ ಅದನ್ನು ಬರೆಯೋದಾದರೆ ಫ್ಲಕ್ಸ್ ಥ್ರೂ ಎಂಡ್ ಸರ್ಫೇಸ್ ಪ್ಲಸ್ ಫ್ಲಕ್ಸ್ ಥ್ರೂ ಕರ್ವ್ಡ್ ಸರ್ಫೇಸ್. ಸೊ ಫ್ಲಕ್ಸ್ ಥ್ರೂ ಎಂಡ್ ಸರ್ಫೇಸ್ ಇ ಇಂಟು ಎ ಪ್ಲಸ್ ಈ ಕಡೆ ಒಂದಿದೆ ಇ ಇಂಟು ಎ ಪ್ಲಸ್ ಕರ್ವ್ಡ್ ಸರ್ಫೇಸ್ಗೆ 0. ಸೊ ಏನಾಯಿತು, ಫೈ ಈಸ್ ಈಕ್ವಲ್ ಟು 2 times E into A. ದಿಸ್ ಈಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟು ಗಾಸ್ ಲಾ ಉಪಯೋಗಿಸ್ತೀನಿ ಆಯಿತಾ. ಫ್ರಮ್ ಗಾಸ್ ಲಾ, okay, from Gauss law what do we have, electric flux through a closed surface is equal to Q divided by epsilon naught. ಏನಪ್ಪ ಈ Q ಅಂದರೆ, Q is called sigma into A divided by epsilon naught. This is equation number 2. ಸೊ ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡ್ಕೊಳ್ತೀನಿ. ಏನು ಬರುತ್ತೆ, ಫ್ರಮ್ 1 and 2 2EA is equal to sigma A by epsilon naught. A ಕ್ಯಾನ್ಸಲ್ ಆಗುತ್ತೆ. ಸೊ E is equal to sigma by 2 epsilon naught ಅಷ್ಟೇ. ವೆಕ್ಟಾರ್ ಫಾರ್ಮಲ್ಲಿ ಬೇಕಾ, E is equal to sigma by 2 epsilon naught n cap. Okay, this is about the fourth derivation. Okay, write down. ಆಯಿತಾ. ಸೊ ನಾವು ವಿಲ್ ಮೂವ್ ಟು ದಿ ಲಾಸ್ಟ್ ಡಿರೈವೇಷನ್. ಸೊ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಬರೋದಿಲ್ಲ ಬೋರ್ಡ್ಸ್ಗೆ. ಯೂನಿಫಾರ್ಮ್ಲಿ ಚಾರ್ಜ್ಡ್ conducting solid or hollow sphere. ನಾನ್ ಕಂಡಕ್ಟಿಂಗ್ ಕೇಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಇದು ಕಂಡಕ್ಟಿಂಗ್.
ಸ್ಪಿಯರ್. ಈ ಕಂಡಕ್ಟಿಂಗ್ ಸ್ಪಿಯರ್ಗೆ ಏನಾದರೂ ಚಾರ್ಜ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಎಲ್ಲ ಚಾರ್ಜ್ ಹೋಗಿ ಸರ್ಫೇಸ್ ಮೇಲೆ ಕುತ್ಕೊಂಡ್ಬಿಡುತ್ತೆ. ಕಂಡಕ್ಟ್ರ್ ಒಳಗಡೆ ಚಾರ್ಜಸ್ ಇರಲ್ಲ, ಎಲ್ಲ ಚಾರ್ಜಸ್ ಆಚೆ ಬಂದುಬಿಡುತ್ತೆ. ಸೊ ಇಲ್ಲಿ ನಾನು ಡಯಾಗ್ರಾಮ್ ಬರೆದ್ರೆ ಹೇಗಿರುತ್ತೆ, ಸೊ ಲೆಟ್ ಮಿ ಕನ್ಸಿಡರ್ ಎ ಸ್ಪಿಯರ್. ಆಯಿತಾ, ಈ ಸ್ಪಿಯರ್ಗೆ ಚಾರ್ಜ್ ಕೊಟ್ಟಿದ್ದೀನಿ. The radius of the sphere is r. To apply Gauss law, I have to consider what is that Gaussian surface. ಇದೇನಿದು Gaussian surface. ಇದನ್ನು ಡಾಟೆಡ್ ಲೈನಲ್ಲಿ ಬರೀಬೋದು ಅಥವಾ ಓಕೆ. ದಿಸ್ ಈಸ್ ದಿ Gaussian surface. ಸೊ ಅದರದ್ದು ರೇಡಿಯಸ್ಸು r. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು 3 ಕೇಸಸ್ ಬರುತ್ತೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಸ್ಪಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಸ್ಪಿಯರ್. ಒನ್ ಬೈ ಒನ್ ನೋಡೋಣ. ಸೊ ಫಸ್ಟು ಫಾರ್ ಸ್ಮಾಲ್ ಆರ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್, ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡು ಔಟ್ವರ್ಡ್ಸ್ ಇರುತ್ತೆ ಎಲ್ಲ ಕಡೆ. ಎಲೆಕ್ಟ್ರಿಕ್ ಫೀಲ್ಡು ಔಟ್ವರ್ಡ್ಸ್ ಪಾಸಿಟಿವ್. For small r greater than capital R, that is outside the sphere, outside the sphere, electric flux is equal to E into area of the sphere. Area of the sphere ಏನಪ್ಪ 4 pi r square, 4 pi small r square. This is equation number 1. So from Gauss law, electric flux is equal to what? ಇಲ್ಲಿ ಬರೀಬೇಕು ವರ್ಡಿಂಗ್ಸಲ್ಲಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್ ಇಸ್ ಈಕ್ವಲ್ ಟು ಅಂತ ಬರೀಬೇಕು. ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ತಗೊಳ್ತೀನಿ. ಈಕ್ವೇಷನ್ ನಂಬರ್ 2, ಫ್ಲಕ್ಸ್ ಫ್ರಮ್ ಗಾಸ್ ಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್ ಇಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಫ್ರಮ್ 1 and 2, E ಇಂಟು 4 pi r ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬೋದಾ. ಸೊ E ಈಸ್ ಈಕ್ವಲ್ ಟು 4 pi ಎಪ್ಸಿಲಾನ್ ನಾಟ್ ಕೆಳಗಡೆ ತೊಗೊಳ್ತೀನಿ. 4 pi ಕೆಳಗಡೆ ತೊಗೊಂಡ್ರೆ ಎಪ್ಸಿಲಾನ್ ನಾಟ್ ಅಲ್ಲೇ ಇದೆ. ಆರ್ ಸ್ಕ್ವೇರ್ ಕೆಳಗಡೆ ತೊಗೊಳ್ತೀನಿ, ಕ್ಯೂ ಕೆಳಗಡೆ, ಕ್ಯೂ ಬೈ ಆರ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ಆಲ್ರೆಡಿ ಓದಿದ್ದೀರಾ, ಎಲೆಕ್ಟ್ರಿಕ್ ಫೀಲ್ಡ್ ಟು ಪಾಯಿಂಟ್ ಚಾರ್ಜ್. ಅಂದರೆ ಫಾರ್ ಆರ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್, ಸ್ಪಿಯರ್ ಬಿಹೇವ್ಸ್ ಆಸ್ ಎ ಪಾಯಿಂಟ್ ಚಾರ್ಜ್. ಓಕೆ, ಸ್ಪಿಯರ್ ಅಥವಾ ಸ್ಪೆರಿಕಲ್ ಕಂಡಕ್ಟರ್ ಬಿಹೇವ್ಸ್ ಆಸ್ point charge for r greater than capital R, that is outside it. ಎರಡನೇದು ಬಂದು ಆನ್ ದಿ ಸ್ಪಿಯರ್, ಆನ್ ದಿ ಸ್ಪಿಯರ್. ಸೊ ಆನ್ ದಿ ಸ್ಪಿಯರ್ ಮಾಡಿದಾಗ ಏನಾಗುತ್ತೆ, ಈ ಗಾಸಿಯನ್ ಸರ್ಫೇಸ್ದು ರೇಡಿಯಸ್ ಕಮ್ಮಿ ಆಗ್ತಾ 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 ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಆಗಿಬಿಡುತ್ತೆ. ಸೊ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಈ ಸ್ಮಾಲ್ ಆರ್ ಅಥವಾ ಕ್ಯಾಪಿಟಲ್ ಆರ್ ಹಾಕ್ಕೊಳ್ಳಿ. ಸೊ ಇ ಈಸ್ ಈಕ್ವಲ್ ಟು 1/4 pi ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆನ್ ದಿ ಸ್ಪಿಯರ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ, ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಬೈ ಏರಿಯಾ ಡ್ಯಾಶ್ ಅಂತ ತಗೊಳ್ಳಿ. ಏರಿಯಾ ಅಂದರೆ ಏರಿಯಾ ಆಫ್ ದಿಸ್ ಸ್ಪಿಯರ್, ಏರಿಯಾ ಡ್ಯಾಶ್, ದಟ್ ಈಸ್ ಈಕ್ವಲ್ ಟು ಕ್ಯೂನ ಸಿಗ್ಮಾ ಇಂಟು ಎ ಡ್ಯಾಶ್ ಅಂತ ಬರ್ಕೊಳ್ತೀನಿ, ಡಿವೈಡೆಡ್ ಬೈ 4 pi ಆರ್, 4 pi ಎಪ್ಸಿಲಾನ್ ನಾಟ್ ಇಂಟು ಆರ್. ಆರ್ ಸ್ಕ್ವೇರ್, ಆರ್ ಸ್ಕ್ವೇರ್. ಸೊ ಏರಿಯಾ ಆಫ್ ದಿ ಸ್ಪಿಯರ್ ಎಷ್ಟು, ಏರಿಯಾ ಆಫ್ ದಿ ಸ್ಪಿಯರ್ ಎ ಡ್ಯಾಶ್ ಈಸ್ ಈಕ್ವಲ್ ಟು 4 pi ಕ್ಯಾಪಿಟಲ್ ಆರ್ ಸ್ಕ್ವೇರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. ಸೊ 4 pi ಕ್ಯಾಪಿಟಲ್ ಆರ್ ಸ್ಕ್ವೇರ್ ಇಂಟು ಸಿಗ್ಮಾ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 4 pi ಕ್ಯಾನ್ಸಲ್, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವೆನ್ ಬೈ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆನ್ ದಿ ಸ್ಪಿಯರ್. ಸೊ ಇನ್ನೊಂದು ಇನ್ಸೈಡ್ ದಿ ಸ್ಪಿಯರ್ ಅಂತ ಬಂದಾಗ ಇದು ಎ ಡ್ಯಾಶ್ ಈಸ್ ಈಕ್ವಲ್ ಟು 4 pi ಆರ್ ಸ್ಕ್ವೇರ್, ಎ ಈಸ್ ಈಕ್ವಲ್ ಟು 4 pi ಸ್ಮಾಲ್ ಆರ್ ಸ್ಕ್ವೇರ್ ಔಟ್ಸೈಡ್ ಸ್ಪಿಯರ್. ಮೂರನೇದು
ಫಾರ್ ಆರ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್ ಇನ್ಸೈಡ್ ತಗೊಂಡಾಗ ಓಕೆ ಹಿಯರ್ ಆರ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್ ಅಲ್ಲಿ ಚಾರ್ಜ್ ಎನ್ಕ್ಲೋಸ್ಡ್ ಝೀರೋ ಇರೋದ್ರಿಂದ ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಚಾರ್ಜ್ ವಿಲ್ ಬಿ ಝೀರೋ ಸೊ ದೇರ್ ಫೋರ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಆಲ್ಸೋ ಬಿ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಆಲ್ಸೋ ಬಿ ಝೀರೋ ಓಕೆ ಸೊ ಇದಕ್ಕೆ ಗ್ರಾಫ್ ತುಂಬ ಇಂಪಾರ್ಟೆಂಟ್ ಇಫ್ ಯು ಡ್ರಾ ಎ ಗ್ರಾಫ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುತ್ತೆ ಎಲ್ಲಿವರೆಗೂ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ವರೆಗೂ ಸಡನ್ನಾಗಿ ಇಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಎಷ್ಟು ಸಿಗ್ಮಾ ಬೈ ಟು ಎಪ್ಸಿಲಾನ್ ನಾಟ್ ಅಷ್ಟಾಗುತ್ತೆ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಷ್ಟು ಅದಾದಮೇಲೆ ಇಟ್ ಡಿಕ್ರೀಸಸ್ ಲೈಕ್ ದಿಸ್ ಹೇಗೆ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಯಿತಾ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆರ್ ಸ್ಕ್ವೇರ್ ಔಟ್ಸೈಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆರ್ ಸ್ಕ್ವೇರ್ ಆನ್ ದಿ ಸ್ಪಿಯರ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಓಕೆ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಸೊ ಈ ಎಲ್ಲ ಸಹ 5 ಡಿರೈವೇಷನ್ಸು ತುಂಬ ಇಂಪಾರ್ಟೆಂಟು ನೀವು ಡಿರೈವೇಷನ್ ಅಂದರೆ ಎಕ್ಸಾಮ್ ಮುಂಚೆ ಒಂದು ಸರಿ ನೋಡ್ಕೊಂಡೋದ್ರೆ ತುಂಬ ಈಸಿಯಾಗಿರುತ್ತೆ ದಿಸ್ ಇಸ್ ದ ಈಸಿಯೆಸ್ಟ್ ವೇ ದಟ್ ಐ ಕುಡ್ ಏಬಲ್ ಟು ಎಕ್ಸ್ಪ್ಲೇನ್ ಇಟ್ ನೀವು ಈ ಕಂಟೆಂಟ್ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟುಗೆದರ್ ಐ ವಿಲ್ ಗ್ರೋ ಥ್ಯಾಂಕ್ ಯು